ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮರೆ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀಮತ್ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಶುದ್ಧ ಪಂಚಮಿ ಸೋಮವಾರ 17/8/2026. ಇನ್ನು ವಾರ ಬಂದು ಸೋಮವಾರ, ತಿಥಿ ಬಂದು ಪಂಚಮಿ ಸಾಯಂಕಾಲ 6:41 ನಕ್ಷತ್ರ ಬಂದು ಹಸ್ತ ನಕ್ಷತ್ರ ಇವತ್ತು ಬೆಳಿಗ್ಗೆ 6:32 ಮುಗಿದೋಗುತ್ತೆ. ಸಾಧ್ಯ ಯೋಗ ಮತ್ತು ಭವಕರಣ. ಈ ದಿನದ ವಿಶೇಷಗಳೇನಪ್ಪ ಅಂದರೆ ಬಹಳ ವಿಶೇಷ ಇದೆ ಇವತ್ತಲ್ಲಿ. ಈ ದಿನ ನಾಗರ ಪಂಚಮಿ ಮತ್ತು ಹರಿಪದ ಪುಣ್ಯಕಾಲ, ತರ್ಪಣಗಳು ಬಿಡ್ತಕ್ಕಂಥ ದಿನ. ಯಾಕೆ ತರ್ಪಣ ಅಂದರೆ ಸಿಂಹರಾಶಿಗೆ ಸೂರ್ಯನ ಪ್ರವೇಶ. ಸೂರ್ಯನು ಸಿಂಹರಾಶಿ ಒಳಗೆ ಪ್ರವೇಶ ಮಾಡೋದ್ರಿಂದ ಈ ದಿನ ದ್ವಾದಶ ರಾಶಿಗಳಿಗೂ ಸಹ ಬಹಳಷ್ಟು ಬದಲಾವಣೆಗಳಾಗ್ತದೆ. ಅವರ ಮುಖ್ಯವಾಗಿ ಸೂರ್ಯಂ ಶೌರ್ಯ ಮತ್ತು ಒಂದು ಋಷಪದ ಅಂತ ಹೇಳ್ತೀವಿ. ಸೂರ್ಯನು ಇಂದ ಹಿಡಿದು ಜನಗಳಿರ್ತಕ್ಕಂಥ ಧೈರ್ಯ ಬರ್ತಕ್ಕಂಥದ್ದು, ಅವಮಾನ ಆಗ್ತಕ್ಕಂಥದ್ದು, ಅವರಲ್ಲಿ ಕಾಂತಿ ಕಡಿಮೆ ಆಗ್ತಕ್ಕಂಥದ್ದು, ಕೆಲವರಿಗೆ ಹೆಚ್ಚತಕ್ಕಂಥದ್ದು, ಉನ್ನತ ಸ್ಥಾನದಲ್ಲಿ ಉನ್ನತವಾಗಿರ್ತಕ್ಕಂಥ ಫಲ ಬರ್ತಕ್ಕಂಥದ್ದು ಎಲ್ಲ ಇರ್ತಕ್ಕಂಥದ್ದು. ಅದನ್ನು ಒಂದೊಂದೇ ವಿಶ್ಲೇಷಣೆ ಮಾಡ್ತೀನಿ ನೋಡಿ. ಈಗ ಮೇಷರಾಶಿಗೆ ಬಂದಾಗ ನೋಡಿ, ಪಂಚಮ ಸ್ಥಾನೇಶು ಸೂರ್ಯಂ. ಸೂರ್ಯನ ಪಂಚಮ ಸ್ಥಾನದಲ್ಲಿದ್ದರೆ ಏನೋ ಒಂಥರ ರೋಗ ಭಯ ಮತ್ತು ಪಿರಿಪಿರಿ, ಏನೋ ಒಂಥರ ಮಾನಸಿಕವಾಗಿ ಪಿರಿಪಿರಿ ಇರ್ತಕ್ಕಂಥದ್ದು. ಈ ಒಂದು ತಿಂಗಳ ಕಾಲ ನಿಮಗೆ ಇದೇ ರೀತಿ ಇರೋದ್ರಿಂದ ನೀವು ವಿಶೇಷವಾಗಿ ಏನಪ್ಪ ಮಾಡಬೇಕಂದ್ರೆ ಧನ್ವಂತರಿ ಮಹಾವಿಷ್ಣುವನ್ನು ಧ್ಯಾನ ಮಾಡಬೇಕು ದಿನಾಗಲೂ. ಧನ್ವಂತರಿ ಮಹಾವಿಷ್ಣುವಿಗೆ ಎಲ್ಲರೂ ಸಿಕ್ಕಿದ್ರೆ ಪೂಜೆ ಮಾಡಬೇಕು. ಆವಾಗ ನಿಮಗೆ ಸ್ವಲ್ಪ ಸರಿ ಹೋಗ್ತದೆ. ಇನ್ನು ಬೇರೆ ವ್ಯವಹಾರಗಳೆಲ್ಲನೂ ಗುರು ಶುಕ್ರರು ಮತ್ತು ಶನಿ ಇವರು ಆಧಾರವಾಗಿರ್ತಕ್ಕಂಥದ್ದು. ಅಲ್ಲಿಂದ ವೃಷಭರಾಶಿಗೆ ಬಂದಾಗ ಶತ್ರು ಭಯ ನೋಡಿ. ಇವರಿಗೆ ಶತ್ರು ಭಯ ಯಾರಿಗೆ? ವೃಷಭರಾಶಿಯವರಿಗೆ. ಇಲ್ಲಿ ಶತ್ರುಗಳು ಅಂದರೆ ಹಿತಶತ್ರುಗಳಿರ್ತಾರೆ, ನಮ್ಮಲ್ಲೇ ಶತ್ರುಗಳಿರ್ತಾರೆ, ವಿಚಿತ್ರ ಶತ್ರುಗಳಿರ್ತಾರೆ. ಶತ್ರುಗಳು ಅಂದರೆ ಅದಕ್ಕೆ ಅಂಕೆ ಪಂಕೆ ಏನೂ ಇರೋದಿಲ್ಲ, ಜೊತೆಯಲ್ಲೇ ಇರ್ತಾರೆ, ಕುಚ್ತಾ ಇರ್ತಾರೆ. ಇಂಥ ಶತ್ರುಗಳು ಬಹಳಷ್ಟು ಜನ ಇರ್ತಾರೆ, ಹಿತಶತ್ರುಗಳು. ಆ ಶತ್ರುಗಳ ಭಯ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ನೀವೇನಪ್ಪ ಮಾಡಬೇಕಂದ್ರೆ ಮೃತ್ಯುಂಜಯನ ಧ್ಯಾನ ಮಾಡಬೇಕು. ಯಾವಾಗಲೂ ಸಹ ಬಿಳಿಯದಾದ ಹೂವನ್ನು ಸೂರ್ಯನಿಗೆ ಬೆಳಗ್ಗೆ ಹೊತ್ತು ಅರ್ಪಿಸಿದರೆ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಉಳಿದಂತೆ ಮಾಮೂಲಿ ಗುರು ಶುಕ್ರರ. ಮಿಥುನ ರಾಶಿ ಬಂದಾಗ ಇವರಿಗೆ ಗುರುಬಲ ಇದೆ, ಜೊತೆಗೆ ಶುಭ ಸ್ಥಾನದಲ್ಲಿ ತೃತೀಯಂ ಶುಭಂ. ಸೂರ್ಯನು 3ನೇ ಸ್ಥಾನದಲ್ಲಿದ್ದರೆ ಶುಭಕರನು. ಈ ಒಂದು ತಿಂಗಳ ಕಾಲ ಇವರಿಗೆ ಒಳ್ಳೆಯ ಆದಾಯಕ್ಕೆ ಇರ್ತದೆ, ಮುಖದಲ್ಲಿ ವರ್ಚಸ್ಸು ಇರ್ತದೆ, ಹಿಡಿದ ಕೈಯಲ್ಲೆಲ್ಲ ಆಗ್ತದೆ, ಆರೋಗ್ಯ ಚೆನ್ನಾಗಿರ್ತದೆ. ಮುಖ್ಯವಾಗಿ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ 2ನೇ ಸ್ಥಾನದಲ್ಲಿ ವ್ಯಾಕುಲತೆ, ಏನೋ ಒಂಥರ ಮಾನಸಿಕವಾಗಿ ತೊಂದರೆ ಆಗ್ತಕ್ಕಂಥದ್ದು. ಈ ವ್ಯಾಕುಲತೆಯಿಂದ ನಮ್ಮ ಮನಸ್ಸಿಗೆ ಕೆಲಸಗಳೇ ನಡೆಯೋದಿಲ್ಲ. ಯಾವಾಗಲೂ ವ್ಯಾಕುಲ ಚಿತ್ತಂ ಅರ್ಥಗರ್ಬೇಕಾದ ವಿಷಯ ಅದು. ಆ ವ್ಯಾಕುಲ ಚಿತ್ರ ಆದರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಹಿಂದಕ್ಕೆ ಬರೋಕ್ಕಾಗಲ್ಲ. ಏನೋ ಒಂಥರ ತೊಂದರೆಯಲ್ಲಿ ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇರ್ತಾರೆ. ಆದರೆ ಅವರಿಗೆ ಶುಕ್ರನ ದಯ ಇದೆ, ಅದರಿಂದ ತೊಂದರೆ ಬಿಡೋ ಕೆಲಸವೇನಿಲ್ಲ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ವ್ಯಾಧಿ, ಸ್ವಸ್ಥಾನ. ಅಲ್ಲಿ ವ್ಯಾಧಿ ಭಯ, ಏನೋ ಒಂಥರ ಕಾಯಿಲೆ ಬರ್ತಕ್ಕಂಥದ್ದು, ನೆಗಡು, ಕೆಮ್ಮು, ತಲೆನೋವು, ಬೇರೆ ಬೇರೆ ರೀತಿಯ ವ್ಯಾಧಿ ಬರ್ತಕ್ಕಂಥದ್ದು, ಅದರಿಂದ ಭಯ ಬೀಳ್ತಕ್ಕಂಥದ್ದು ಎಲ್ಲ ಇರ್ತಕ್ಕಂಥದ್ದು. ಅದಾದಮೇಲೆ ಕನ್ಯಾ ರಾಶಿಗೆ ಬಂದಾಗ ಧನ ವ್ಯಯ ನೋಡಿ. ಇವ್ರಿಗೆ ಗುರುಬಲ ಇದೆ, ಬೇಕಾದಷ್ಟು ದುಡ್ಡು ಬರ್ತಾ ಇದೆ, ಎಲ್ಲ ಇದೆ ಇವರಿಗೆ. ಆದರೆ ಇವಾಗ ಈ ಸೂರ್ಯನ ಒಂದು ತಿಂಗಳಲ್ಲಿ ಧನ ಸುಮ್ಮನೆ ಖರ್ಚು, ಇವತ್ತಿಂದ ನಾಳೆಯಿಂದ ನೀವು ವೃಥಾ ಖರ್ಚು ಬರ್ತದೆ ಖರ್ಚುಗಳೇ ಬರ್ತದೆ. ಆದರೆ ಗುರುಬಲ ಇರೋದ್ರಿಂದ ಭಯ ಬೀಳ್ಬಿಡಿ, ಹಣ ಬರ್ತದೆ ನಿಮಗೆ. ಹಣದ ಒಳಹರಿವು ಇದೆ ಕನ್ಯಾ ರಾಶಿಯವರಿಗೆ. ಆದರೆ ನಿಮಗೆ ಧನ ವ್ಯಯ, ದುಡ್ಡು ನಿಲ್ಲೋದಿಲ್ಲ. ಆದ್ದರಿಂದ ನೀವು ಗುರು ಧ್ಯಾನ ಮಾಡಿ, ಅದರಿಂದ ಒಳ್ಳೆಯದಾಗ್ತಕ್ಕಂಥದ್ದು. ತುಲಾರಾಶಿಯವ್ರಿಗೆ ಅಲ್ಲಿಂದ 11ನೇ ಸ್ಥಾನದಲ್ಲಿ ಶುಭ ವೃದ್ಧಿ, ಅಂದರೆ ಶುಭಕರ ಕಾರ್ಯಗಳೆಲ್ಲನೂ ಹೆಚ್ಚಾಗಿ ವೃದ್ಧಿ ಆಗ್ತಕ್ಕ ತುಲಾರಾಶಿಯವರಿಗೆ ಎಲ್ಲ ಶುಭಕರವಾಗಿರ್ತಕ್ಕಂಥ ಒಂದು ವಾತಾವರಣ ಬರ್ತಕ್ಕಂಥದ್ದು. ಸೂರ್ಯನ ದಯದಿಂದ ಇವರಿಗೆ ಬಹಳ ಶುಭ ಆಗ್ತಕ್ಕಂಥದ್ದು. ಅಲ್ಲದ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇದೆ, ಜೊತೆಗೆ ಧನಲಾಭ ನೋಡಿ. ಇವರಿಗೆ ವ್ಯಯ ಅಲ್ಲ, ಇವರಿಗೆ ವೃಶ್ಚಿಕ ರಾಶಿಯವರಿಗೆ ಎಲ್ಲೆಲ್ಲಿನ ಕಾಸು ಬರ್ತದೆ. ಆದರೆ ಏನಪ್ಪ ಅಂದರೆ ಇವರಿಗೆ ಒಂದು ವಿಶೇಷ ಇರ್ತಕ್ಕಂಥದ್ದು, ಒಂದು ಶನಿಯ ಒಂದು ಅರ್ಧಾಷ್ಟಮ ಪ್ರಭಾವದಿಂದ ವೃಥಾ ಖರ್ಚುಗಳು ಇರ್ತಕ್ಕಂಥದ್ದು. ಆದ್ದರಿಂದ ಇವರೇನಪ್ಪ ಅಂದ್ರೆ ಹುಷಾರಾಗಿರ್ಬೇಕು. ದುಡ್ಡು ಬಂದಾಗ ಅದ್ರ ಬಂದೋಬಸ್ತಾಗಿ ಏನೇನು ಮಾಡಬೇಕು, ಇನ್ವೆಸ್ಟ್ಮೆಂಟಿಗೆ ಮಾಡ್ಕೊಂಡ್ಬಿಡ್ಬೇಕು, ಅಥವಾ ಯಾವ್ದಾದ್ರು ಹಳೆ ಬಾಧೆಗಳಿದ್ರೆ ತೀರ್ಪು ಮಾಡ್ಕೊಂಡ್ಬಿಟ್ರೆ ಅದರಿಂದ ತೊಂದರೆ ಆಗೋದಿಲ್ಲ. ಇವರೇನಪ್ಪ ಮಾಡಬೇಕಂದ್ರೆ ಬುಧವಾರ ಯಾರಿಗಾದರೂ ಈ ಒಂದು ಹೆಸರು ಕಾಳನ್ನು ದಾನ ಕೊಟ್ಟರೆ ಒಳ್ಳೆಯದಾಗ್ತಕ್ಕಂಥದ್ದು. ಒಂದು ತಿಂಗಳಲ್ಲಿ 4 ಬುಧವಾರ ಬರ್ತದೆ, 4 ಬುಧವಾರ ಹೆಸರು ಕಾಳು ದಾನ ಮಾಡಿ ಈ
ಬಂಗಾರದ ಬಣ್ಣದ ಹೂವು ಇರೋದು ಸಿಕ್ಕಿದ್ರೆ ಅದನ್ನು ವಿಷ್ಣು ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಿಮಗೆ ಇನ್ನೂ ಹೆಚ್ಚಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ಅದಾದ ನಂತರ ಬರ್ತಕ್ಕಂಥದ್ದು ಧನುಸು ರಾಶಿ, ನವಮ ಸ್ಥಾನ. ಭಯ, ಏನೋ ಒಂಥರ ಭಯ. ಭಯ ಅಂತ ನೋಡಿ, ಬೇರೆ ಬೇರೆ ಥರ ಭಯಗಳಿವೆ. ಕೆಲಸ ಮಾಡೋಕ್ಕೆ ಭಯ, ಹೊಸದಾಗಿ ವ್ಯಾಪಾರ ಮಾಡೋಕ್ಕೆ ಭಯ, ವ್ಯವಹಾರ ಮಾಡೋಕ್ಕೆ ಭಯ, ಏನೋ ಕಳ್ತನ ಮಾಡೋಕ್ಕೆ ಭಯ, ಸುಳ್ಳು ಹೇಳೋಕ್ಕೆ ಭಯ. ಇದು ಭಯ ಅನ್ನೋದ್ರಲ್ಲಿ ಭಾಳಷ್ಟು, ಭಯದ ಹಿಂದ್ಗಡೆ ಭಾಳಷ್ಟು ಪದಗಳಿರ್ತವೆ. ಅದರಲ್ಲಿ ಯಾವ ರೀತಿ ಭಯ, ಎಲ್ಲ ಭಯಗಳು ಈ ಧನುಸು ರಾಶಿಯವ್ರಿಗೆ ಬರ್ತಕ್ಕಂಥದ್ದು. ಭಯ ಬೀಳ್ಬೇಡಿ. ನೀವು ಪರಮೇಶ್ವರನ ಧ್ಯಾನ ಮಾಡಿ, ಶಿವನಿಗೆ ತುಂಬೆ ಹೂವು ಸಿಕ್ಕಿದ್ರೆ ನಿಮಗೆ ಆ ತುಂಬೆ ಹೂವನ್ನು ಅನಾವೃಷ್ಟಿಯಿಂದ, ಅದು ಇಲ್ಲ ತುಂಬೆ ಗಿಡಗಳೆಲ್ಲ ಒಣಗೋಗಿದೆ, ಅದು ಹುಡುಕಿ ತುಂಬೆ ಗಿಡ ಸಿಕ್ಕಿದ್ರೆ ಶಿವನಿಗೆ ಸಮರ್ಪಣೆ ಮಾಡಿ, ನಿಮಗೆ ಭಯ ಹೋಗ್ತದೆ. ಮಕರ ರಾಶಿಯವರಿಗೆ ಗುರುಬಲ ಇದೆ, ಆದರೂ ಶರೀರ ಪೀಡೆ ನೋಡಿ. ಈ ಮಕರ ರಾಶಿಯವರು ಸ್ವಲ್ಪ ಆರೋಗ್ಯ ವಿಷಯದಲ್ಲಿ ಕೇರ್ ತೆಗೆದುಕೊಳ್ಬೇಕು, ಭಾಳ ಹುಷಾರಾಗಿರಬೇಕು. ಕೇರ್ ತೆಗೆದುಕೊಂಡು ಆರೋಗ್ಯನ ಸುಧಾರಿಸ್ಕೊಳ್ಳೋ ಬಗ್ಗೆ ಯೋಚನೆ ಮಾಡಬೇಕು. ಶರೀರ ಪೀಡೆ ಇದೆ, ಆದ್ದರಿಂದ ನೀವು ಕುಜನನ್ನು ಧ್ಯಾನಿಸಿ, ಅಂಗಾರಕನ ಧ್ಯಾನಿಸಿ, ನಾಗರಕಟ್ಟೆಗೆ ಹೋಗಿ ನಾಗರಿಗೆ ನಮಸ್ಕಾರ ಮಾಡಿ, ಅಶ್ವತ್ಥ ಕಟ್ಟೆಗೆ ನಮಸ್ಕಾರ ಮಾಡಿ. ಅಲ್ಲಿಂದ ಕುಂಭರಾಶಿಯವರಿಗೆ ಪಾಪ ಸಪ್ತಮ ಸ್ಥಾನದಲ್ಲಿ ಸ್ಥಾನ ಚಲನೆ, ಸ್ಥಾನ ಪಲಾಟ, ಇಲ್ಲಿಂದ ಅಲ್ಗೋಗೋದು, ಅಲ್ಲಿಂದ ಇಲ್ಗೋದು, ಇಲ್ಲಿಂದ ಅಲ್ಗೋಗೋದು, ಅಲ್ಲಿಂದ ಇವು ತಿಂಗಳಲ್ಲಿ ಭಾಳ ಆಗ್ತಕ್ಕಂಥದ್ದು. ಈ ತಿಂಗಳು ನೀವು ತಪ್ಪಿಸ್ಕೊಂಡ್ಬಿಟ್ರೆ ಸ್ಥಾನ ಚಲನೆ ಅಂದ್ಬಿಟ್ಟು ಶುಭ ಸ್ಥಾನದಲ್ಲಿ ಬಂದುಬಿಡ್ತಾನೆ. ಆಮೇಲೆ ನಿಮಗೆ ಹಣವೋ ಹಣ ಎಲ್ಲದರಲ್ಲಿ ನಿಮ್ಗೆ ಜಯ ಸಿಗ್ತಕ್ಕಂಥದ್ದು. ಒಂದು ತಿಂಗಳು ಬಹಳ ಕಷ್ಟ ಇದೆ ನಿಮಗೆ ಕುಂಭರಾಶಿಯವರಿಗೆ. ಆದಮೇಲೆ ನೀವು ಅದಕ್ಕೋಸ್ಕರ ಏನಪ್ಪ ಮಾಡಿ ಅಂದರೆ ಸೂರ್ಯನನ್ನು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡ್ಕೊಳ್ಳಿ. ಅಲ್ಲಿಂದ ಮೀನರಾಶಿಯವರಿಗೆ ಗುರುಬಲ ಇದೆ, 6ನೇ ಸ್ಥಾನದಲ್ಲಿ ದ್ರವ್ಯ ಲಾಭ. ಇವರಿಗೆ ಯಾವುದೇ ತೊಂದರೆ ಇರೋದಿಲ್ಲ, ದ್ರವ್ಯ ಲಾಭ ಆಗ್ತಕ್ಕಂಥದ್ದೆಲ್ಲ ಶುಭಕರವಾಗಿರ್ತಕ್ಕಂಥದ್ದು. ಇದು ಸೂರ್ಯನ ಒಂದು ಸ್ಥಾನ ಚಲನೆಯಿಂದ ದ್ವಾದಶ ರಾಶಿಗಳ ಮೇಲೆ ಆಗ್ತಕ್ಕಂಥ ಒಂದು ಫಲ ಆಗಿರ್ತದೆ. ಆತ್ಮೀಯರಿಗೆ ಯಾವುದಾದ್ರೂ ಅನುಮಾನಗಳಿದ್ದರೆ ಇದು ಒಂದು ತಿಂಗಳ ಕಾಲಕ್ಕೆ ಕಾಡಿಸುತ್ತೆ, ನಮಗೆ ಕಾಲ್ ಮಾಡಿ ಅಥವಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮಲ್ಲಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಕಾರ್ಯಕ್ರಮ ಮುಗಿಸ್ತಾ ಇದ್ದಾರೆ. ಈ ದಿನ ನಿಮಗೆ ಆ ಸೂರ್ಯ ಭಗವಾನ ದಯೆ ಇರಲಿ ಅಂತೇಳಿ ಸೂರ್ಯ ಭಗವಾನನ್ನು ಪ್ರಾರ್ಥನೆ ಮಾಡುತ್ತಾ, ಚಂದ್ರನನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಓಂ ನಮಃ ಶಿವಾಯ.